ಲವ್ ಯು ಪಾಪ, ಐ ಆಮ್ ಸಾರಿ. ಇದು ಯಾರದ್ದು ತಪ್ಪಲ್ಲ, ನನ್ನ ಅಸಮರ್ಥತೆಗೆ ಕ್ಷಮಿಸಿ. 24 ವರ್ಷದ ಯುವತಿ, ಉತ್ತರಾಖಂಡ. ಅಮ್ಮ ಅಪ್ಪ, ನಿಮ್ಮ ಮಗಳು ಡಾಕ್ಟರ್ ಆಗ್ತಾಳೆ ಅಂತ ನೀವು ನಂಬಿದ್ರಿ, ಆದರೆ ಮತ್ತೆ ನೀಟ್ ಎಕ್ಸಾಮ್ ಬರೆಯೋ ಧೈರ್ಯ ನನಗಿಲ್ಲ. 18 ವರ್ಷದ ಯುವತಿ, ಮಧ್ಯಪ್ರದೇಶ. ಅಡುಗೆ ಕೆಲಸಗಾರನ ಮಗುವಿಗೆ. ನನಗೆ ಮತ್ತೆ ಪರೀಕ್ಷೆ ಎದುರಿಸೋಕೆ ಭಯ ಆಗ್ತಾ ಇದೆ. 19 ವರ್ಷದ ವಿದ್ಯಾರ್ಥಿನಿ, ವಾಟ್ಸಪ್ ಮೆಸೇಜ್ ಮೂಲಕ, ಕೊಯಮತ್ತೂರು. ಅಪ್ಪ, ಎಕ್ಸಾಮ್ ಎಷ್ಟು ಚೆನ್ನಾಗಿ ಬರೆದಿದ್ದೀನಿ ಅಂದರೆ ನಾನು ಸೆಲೆಕ್ಟ್ ಆಗೋದನ್ನು ಆ ದೇವರು ಕೂಡ ತಡೆಯೋಕ್ಕಾಗಲ್ಲ. ಈ ರೀತಿ ಅಪ್ಪಂಗೆ ಹೇಳಿದ 22 ವರ್ಷದ ರಾಜಸ್ಥಾನದ ಯುವಕ ಮರುಪರೀಕ್ಷೆ ಘೋಷಣೆಯಾದ 3 ದಿನಕ್ಕೆ ಇಲ್ಲ, ಸಾವು. ಸ್ನೇಹಿತರೆ, ಇದು ಕೇವಲ ಒಂದು ನ್ಯೂಸ್ ಅಲ್ಲ, ಇದು ನಮ್ಮ ಕಣ್ಮುಂದೆ ಹಗಲು ಹೊತ್ತಲೇ ನಡೀತಾ ಇರೋ ಅತಿ ದೊಡ್ಡ ದುರಂತ, ತಡೆಯಬಹುದಾಗಿದ್ದ ದುರಂತ. ಕೇವಲ 37 ದಿನಗಳು, ಬರೀ 37 ದಿನಗಳಲ್ಲಿ 12 ಅಮಾಯಕ ಜೀವಗಳು ತಮ್ಮ ಜೀವವನ್ನು ಮುಗಿಸ್ಕೊಂಡಿವೆ. ಮೇ 12ಕ್ಕೆ ನೀಟ್ ರದ್ದಾದಾಗಿನಿಂದ ಜೂನ್ 21ರ ರೀ ಎಕ್ಸಾಮ್ ನಡುವೆ ಬಾಳಿ ಬದುಕಬೇಕಾಗಿದ್ದ 12 ಯುವಕ ಯುವತಿಯರು ತಮ್ಮ ಪ್ರಾಣವನ್ನು ಮುಗಿಸ್ಕೊಂಡಿದ್ದಾರೆ. ಯಾಕೆ? ಇವರು ಯಾರಿಗೂ ಮೋಸ ಮಾಡಿರಲಿಲ್ಲ, ಸಾಲ ಮಾಡ್ಕೊಂಡು ಓಡಾಡ್ತಿರಲಿಲ್ಲ, ಯಾವುದೇ ಅಪರಾಧ ಮಾಡಿರಲಿಲ್ಲ. ಇವರು ಮಾಡಿದ ಒಂದೇ ಒಂದು ತಪ್ಪೇನು ಗೊತ್ತಾ? ದೇಶದ ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದು ಅತಿಯಾಗಿ. ಹಗಲು ರಾತ್ರಿ ಓದಿ ಒಳ್ಳೆ ಡಾಕ್ಟರ್ ಆಗಬೇಕು ಅಂತ ಕನಸ್ಕೊಂಡಿದ್ದು. ಅಷ್ಟೆಲ್ಲ ಕಷ್ಟಪಟ್ಟು ಎಕ್ಸಾಮ್ ಬರೆದ ಮೇಲೂ ಕೂಡ ಮತ್ತೆ ಎಕ್ಸಾಮ್ ಬರೀರಿ ಅಂತ ಹೇಳಿರೋದ್ರಿಂದ ಸಿಸ್ಟಮ್ ವಿರುದ್ಧ ಹೋರಾಡೋಕ್ಕಾಗದೆ ಹತಾಶರಾಗಿ 12 ಜನ ಸಾವಿನ ಪ್ರತಿಭಟನೆ ದಾಖಲಿಸಿ ಹೋಗಿದ್ದಾರೆ. ಇನ್ನೇ ನಮಗೆ ಇದನ್ನೇ ಮಾಡೋಕ್ಕಾಗೋದು ಅಂತ ಹೇಳಿ. ಆದರೆ ಸ್ನೇಹಿತರೆ, ನಾವು ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ, ಗಟ್ಟಿಯಾಗಿರಬೇಕು. ಎಕ್ಸಾಮ್ ಬರುತ್ತೆ ಹೋಗುತ್ತೆ. ನಾವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಬೇಕು. ಮೋದಿ ಸರ್ಕಾರವನ್ನು ಕೇಳಬೇಕು, ನಿಮ್ಮ ಮಂತ್ರಿಗೆ ರಾಜೀನಾಮೆ ಕೊಡಕ್ಕೆ ಹೇಳಿ, ಇಲ್ಲ ತೆಗೆದು ಬಿಸಾಕಿ ಅಂತೇಳಿ ಹೇಳಬೇಕು. ಸಿಸ್ಟಮ್ನ ಸರಿ ಮಾಡಕ್ಕೆ ಹೇಳಬೇಕು. ಈ ರೀತಿ ಹತಾಶೆ ನಿರ್ಧಾರವನ್ನು ದಯವಿಟ್ಟು ಯಾವ ವಿದ್ಯಾರ್ಥಿಗಳು ಮಾಡಬೇಡಿ ಅಂತ ಕೈ ಮುಗಿದು ನಿಮ್ಮ ಹತ್ರ ಕೇಳ್ಕೊಳ್ತೀವಿ. ಒಬ್ಬರು ಮಾಡ್ತಾರಂತ ಇನ್ನೊಬ್ರು ಸೊಲ್ಯೂಷನ್ ಅಲ್ಲ. ಸ್ನೇಹಿತರೆ, ಅನಿಸ್ಬೋದು ಬೇರೆ ದಾರಿ ಇಲ್ಲ, ಇದೊಂದೇ ಪ್ರತಿಭಟನೆ ಮಾಡೋಕ್ಕೆ ದಾರಿ ಇರೋದು ನಮಗೆ ಅಂತ ಹೇಳಿ ಅನಿಸ್ಬೋದು. ತಪ್ಪು ಸ್ನೇಹಿತರೆ, ಅದು ಹೇಳಿತನ ಆಗುತ್ತೆ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಈ ಸಿಸ್ಟಮ್ ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದರಿಂದ ಇದ್ದು ಬಿಟ್ಟು ಫೈಟ್ ಮಾಡಬೇಕು ಸ್ನೇಹಿತರೆ. ಜೀವನಕ್ಕೆ 100 ದಾರಿ ಇದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ, ಯಾರೂ ಕೂಡ ಏನೇನೋ ಥಿಂಕ್ ಮಾಡಕ್ಕೆ ಹೋಗಬೇಡಿ. ಲೈಫ್ ತುಂಬ ಇದೆ. ಸರ್ಕಾರವನ್ನು, ಸಿಸ್ಟಮನ್ನು ಸರಿ ಮಾಡಬೇಕಾಗಿರೋ ಯುವಕ ಯುವತಿಯರು ನೀವು. ಕುರ್ಚಿ ಬಿಡಿ ಪ್ರಧಾನ್, ನಿಮಗೆ ನೈತಿಕತೆ ಇಲ್ಲ. ನಮ್ಮ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇನ್ನೂ ಕೂಡ ಶಿಕ್ಷಣ ಮಂತ್ರಿಯಾಗಿ ಮುಂದುವರೆದಿರೋದು ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ. ನಿಮ್ಮ ಸಚಿವಾಲಯ, ನಿಮ್ಮ ಅಧೀನದಲ್ಲಿರೋ NTA ಒಂದು ಪರೀಕ್ಷೆಯನ್ನ ಪ್ರಾಮಾಣಿಕವಾಗಿ ನಡೆಸೋ ಯೋಗ್ಯತೆ ಹೊಂದಿಲ್ಲ ಅಂದಮೇಲೆ, ರಿಪೀಟೆಡ್ಲಿ ನಿಮ್ಮ ಇಲಾಖೆಯಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ಮೇಲೆ, 1 ಸಲ ಚಂದ, 2 ಸಲ ಚಂದ, ರಿಪೀಟೆಡ್ಲಿ ಸಮಸ್ಯೆ ಆಗೋರು ಆ ಹುದ್ದೆಲಿ ಇರೋಕೆ ಏನು ಅರ್ಹತೆ ಇರುತ್ತೆ? ಎಷ್ಟು ಜನರ ಜೀವನ ಗೊತ್ತಾ ಇದು? ಏನು ಹೇಳಿದ್ರಿ ನೀವು ಮೊದಲು? ಪೇಪರ್ ಲೀಕ್ ಆಗೇ ಇಲ್ಲ, NTA ಪ್ರಾಮಾಣಿಕ ಸಂಸ್ಥೆ. ಮೈಕ್ ಹಿಡ್ಕೊಂಡು ಸುಳ್ಳು ಹೇಳಿದ್ರೆ, ಆಮೇಲೆ ಇಲ್ಲ ಸಣ್ಣ ಪುಟ್ಟ ದೋಷ ಆಗಿದೆ ಅಷ್ಟೇ ಅಂತ ಹೇಳಿದ್ರೆ ಹೊಸ ನಾಟಕ. ಕಡೆಗೆ ಬೇರೆ ದಾರಿ ಇಲ್ಲದೆ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕಿದ್ಮೇಲೆ ತಪ್ಪು ನಡೆದಿದೆ ಅಂತ ಒಪ್ಕೊಂಡ್ರಿ. ಇದರ ನೈತಿಕ ಹೊಣೆ ನಾನು ಹೊರ್ತೀನಿ ಅಂದರೆ, ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್, ನೈತಿಕ ಹೊಣೆ ಅಂದರೆ ಏನು? ತಪ್ಪಾಯಿತು ಅಂತ ಹೇಳೋದ? ಇಳಿದು ಬಿಟ್ಟು ಹೋಗೋದಾ? ಪನಿಷ್ಮೆಂಟ್ ಬೇಕಲ್ಲ ಸ್ವಾಮಿ ತಪ್ಪು ಮಾಡಿದವರಿಗೆ. ಬೇರೆ ಮಂತ್ರಿಗಳಿಗೆ ಮೋದಿಯವರು, PM ಅವರು ಒಂದು ಮಾನದಂಡ ಬೆಂಚ್ ಮಾರ್ಕ್ ಸೆಟ್ ಮಾಡಬೇಕಲ್ವಾ? ಆಯಿತು ಸರಿ ಮಾಡ್ತೀವಿ ಅಂದ್ಬಿಟ್ರೆ ಆಯಿತಾ? ನೆಕ್ಸ್ಟ್ ಎಲ್ಲ ಮಿನಿಸ್ಟರ್ಸು ಪ್ರಧಾನವ್ರಿಗೆ ಸುಮ್ಮನೆ ಕೂರಿಸಿದ್ರಿ ನೀವು, ಮಿಸ್ಟೇಕ್ ಆದ್ರೂ, ಅಷ್ಟು ಮೇಜರ್ ಮಿಸ್ಟೇಕ್ ಆದ್ರೂ ನಮಗೊಂದ್ಸಲಿ ಕ್ಷಮಿಸ್ಬಿಡಿ ಅಂತ ಕೇಳಲ್ವಾ? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಆ್ಯಕ್ಚುಲಿ PM ಮೋದಿಯವರು ಪಡಿಲೇಬೇಕು ಈ ಕೇಸಲ್ಲಿ. ಧರ್ಮೇಂದ್ರ ಪ್ರಧಾನ್ ಒಳ್ಳೆ ಪಾರ್ಟಿ ವರ್ಕರ್ ಆಗಿರ್ಬೋದು, ಹಾಕಿ ಪಾರ್ಟಿಲಿ ಅವ್ರನ್ನ ಸಂಘಟನೆಗೆ ಹಾಕಿ, ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೂ ಕೂಡ ರೇಸ್ನಲ್ಲಿದ್ರಲ್ಲ, ಆ ಥರ ಪಕ್ಷಕ್ಕೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಿ, ಅದರಲ್ಲಿ ಅವ್ರು ಬೆಸ್ಟ್ ಇರ್ಬೋದು. ಆಸ್ ಎ ಮಿನಿಸ್ಟರ್ ಫೇಲ್ ಆಗಿದ್ದಾರೆ ಅವರು. ನೆಟ್ಗೊಂದು ಎಕ್ಸಾಮ್ ನಡೆಸ್ಲಿಕ್ಕಾಗದೆ, ವಾಯುಪಡೆ ಎಲ್ಲ ಬೇಕು ನಿಮಗೆ ಪೇಪರ್ ಸಾಗಿಸ್ಲಿಕ್ಕೆ. ನಾಚಿಕೆ ಆಗೋದಿಲ್ಲ ಸ್ವಲ್ಪನೂ? ಏನು ಫಸ್ಟ್ ಟೈಮ್ ಆಗ್ತಾ ಇದೆಯಾ ಇದು? 2024ರಲ್ಲೂ ಇದೇ ಥರ ನೀಟ್ ಪೇಪರ್ ಲೀಕ್ ಆಗಿತ್ತು. ಅವತ್ತು ಕೂಡ ಶಿಕ್ಷಣ ಸಚಿವರ ಕುರ್ಚಿ ಮೇಲೆ ಇದೇ ಧರ್ಮೇಂದ್ರ ಪ್ರಧಾನ್ ಅವರೇ ಇದ್ದರು. ಅವತ್ತು ಕೂಡ ತನಿಖೆ ಸಮಿತಿ ಅಂತ ಮಾಡಿದ್ರು. ರಿಸಲ್ಟ್ ಏನು? ಮತ್ತೆ ಪೇಪರ್ ಲೀಕ್. ಅವಾಗ ಕರೆಕ್ಟಾಗಿರೋ ಆ್ಯಕ್ಷನ್ ತೊಗೊಂಡಿದ್ದಿದ್ರೆ ಮತ್ತೆ ಸೇಮ್ ಕೇಸ್ ರಿಪೀಟ್ ಆಗ್ತಿತ್ತಾ? ಬರೀ ನೀಟ್ ಅಷ್ಟೇ ಅಲ್ಲ, CBSE OSM ವಿಚಾರದಲ್ಲೂ ಕೂಡ ಭಾರೀ ಎಡವಟ್ಟುಗಳ ಆರೋಪ ಕೇಳಿಬರ್ತಾ ಇದೆ. ಅವ್ಯವಹಾರದ ಆರೋಪಗಳಿವೆ. ವಿದ್ಯಾರ್ಥಿಗಳ ಪೇಪರ್ ಸರಿಯಾಗಿ ಸ್ಕ್ಯಾನ್ ಆಗಿಲ್ಲ, ಒಬ್ಬರ ಮಾರ್ಕ್ಸ್ ಇನ್ನೊಬ್ಬರಿಗೆ ಹೋಗಿದೆ. ಸಿಸ್ಟಮ್ನ ಸೆಕ್ಯೂರಿಟಿ ಎಷ್ಟಿದೆ ಅಂದರೆ 19 ವರ್ಷದ ಒಬ್ಬ ಹ್ಯಾಕರ್ ಹ್ಯಾಕ್ ಮಾಡಿ ಡೆಮೋ ತೋರಿಸಿದ್ದಾನೆ, ಹಣೆ ಬರ ನೋಡಿ ನಿಮ್ಮದು ಅಂತ.
ಅದು ಯಾವ್ಯಾವ್ದು ಬ್ಲಾಕ್ ಲಿಸ್ಟ್ ಆಗಿರೋ ಕಂಪನಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ, ರೂಲ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ ಇಲ್ಲಿ. ಹಂಗಿರ್ಬೇಕಾದ್ರೆ PM ಮೋದಿ ಅವರು ಇಂಥ ಮಿನಿಸ್ಟ್ರನ್ನ ಇನ್ನೂ ಕಂಟಿನ್ಯೂ ಮಾಡಿಕೊಂಡು ಉಳಿದೆಲ್ಲ ಮಂತ್ರಿಗಳಿಗೆ, ದೇಶದ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳಿಗೆ ಏನು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀರಿ ಹೇಳಿ. ನಮ್ಮ ದೇಶದಲ್ಲಿ ಹಿಂಗಿರಲಿಲ್ಲ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡೋ ಒಂದು ಪರಂಪರೆ ನಮ್ಮ ದೇಶದಲ್ಲಿತ್ತು. ತೆಗೆದು ನೋಡಿ ಇತಿಹಾಸವನ್ನ. ಇಂದಿನ ರಾಜಕಾರಣಿಗಳಿಗೆ ನಾವು ಪದೇ ಪದೇ ನೆನಪು ಮಾಡ್ಕೊಡ್ಬೇಕು ಇದನ್ನ. 1956 ನವೆಂಬರ್ 23 ತಮಿಳುನಾಡಿನ ಅರಿಯಲ್ಲೂರಿನಲ್ಲಿ ಒಂದು ಭೀಕರ ರೈಲು ಅಪಘಾತ ಆಯಿತು. 144 ಜನ ಪ್ರಾಣ ಕಳ್ಕೊಂಡ್ರು. ಆವಾಗ ನಮ್ಮ ಕೇಂದ್ರ ರೈಲ್ವೆ ಸಚಿವರಾಗಿದ್ದವರು ಭಾರತದ ಅಪ್ರತಿಮ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಆ ರೈಲನ್ನ ಶಾಸ್ತ್ರಿಯವರು ಓಡಿಸ್ತಾ ಇರಲಿಲ್ಲ. ಟ್ರ್ಯಾಕ್ ಮೇಂಟೆನೆನ್ಸ್ ಮಾಡೋದ್ರ ಕೆಲಸ ಆಗಿರ್ಲಿಲ್ಲ. ಸಿಗ್ನಲ್ ತಪ್ಪಾಗಿದ್ದಕ್ಕೆ ನೇರ ಹೊಣೆಗಾರರು ಅವರೇನ ಆಗಿರ್ಲಿಲ್ಲ. ಆದ್ರೂ ಕೂಡ ಒಂದು ಕ್ಷಣ ಯೋಚಿಸದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿದ್ರು. ಅಂದಿನ ಪ್ರಧಾನಿ ನೆಹರು ಅವರೇ ಬೇಡಾರೆ ನಿಮ್ದೇನ್ ತಪ್ಪು ಅಂತ ಕೇಳಿದ್ರು ಕೂಡ ಶಾಸ್ತ್ರಿ ಅವರು ಕೇಳಿರ್ಲಿಲ್ಲ. ನನ್ನ ಇಲಾಖೆಯಲ್ಲಾಗಿರೋ ದುರಂತಕ್ಕೆ ನೈತಿಕವಾಗಿ ಅದರ ಮುಖ್ಯಸ್ಥನಾಗಿ ನಾನ್ ಜವಾಬ್ದಾರ ಅಂತ ಹೇಳಿದ್ರು ಶಾಸ್ತ್ರಿ ಅವರು. ನೆಹರು ಅವರು ಕೂಡ ಅಚ್ಚರಿಯಿಂದ ಅಪರೂಪದ ನೈತಿಕತೆ ಇದು ಅಂತ ಕೊಂಡಾಡಿದ್ರು ಅವತ್ತು. ಇನ್ನೊಂದು ಎಕ್ಸಾಂಪಲ್, 1993 ಜನವರಿ 9 ಇಂಡಿಯನ್ ಏರ್ಲೈನ್ಸ್ ನ TU-154 ವಿಮಾನ ಪತನ ಆಯಿತು. ನಾಗರಿಕ ವಿಮಾನಯಾನ ಸಚಿವರಾಗಿದ್ದವರು ಮಾಧವರಾವ್ ಸಿಂಧ್ಯಾ, ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಅಪ್ಪ. ಅವ್ರ ಕಾರಣ ಅಂತ ಹೇಳಿ ಯಾವ ರಿಪೋರ್ಟ್ ಕೂಡ ಹೇಳಿರ್ಲಿಲ್ಲ ಅವ್ರ ಅಪಘಾತ ಮಾಡಿಸಿದ್ರು ಅಂತ ಹೇಳಿ, ಅವ್ರ ಹೊಣೆ ಅಂತ ಹೇಳಿ. ಆದ್ರೂ ಕೂಡ ಇಮಿಡಿಯೇಟ್ಲಿ ರಾಜೀನಾಮೆ ಕೊಟ್ರು ಅವರು. ನಾನು 30 ಸೆಕೆಂಡ್ ಥಿಂಕ್ ಮಾಡಿದೆ, ಬಟ್ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ನನ್ನ ಆತ್ಮಸಾಕ್ಷಿ ಒಪ್ತಾ ಇರಲಿಲ್ಲ ಅಂತ ಮಾಧವರಾವ್ ಸಿಂಧ್ಯಾ ಹೇಳಿದ್ರು. ಬರೀ ಇಷ್ಟೇ ಅಲ್ಲ, 1999ರಲ್ಲಿ ಪಶ್ಚಿಮ ಬಂಗಾಳದ ಗೈಸಲ್ ನಲ್ಲಿ ರೈಲ್ವೆ ಅಪಘಾತ ಆಗಿ 280 ಜನ ಪ್ರಾಣ ಕಳ್ಕೊಂಡ್ರು ಅಂತ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ರು. 1988ರಲ್ಲಿ ಬರೀ ಫೋನ್ ಕದ್ದಾಲಿಕೆ ಆರೋಪ ಬಂದಾಗ ರಾಮಕೃಷ್ಣ ಹೆಗಡೆ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನೇ ಬಿಟ್ಟುಕೊಟ್ರು. ಅಷ್ಟೇ ಯಾಕೆ, ಬಿಜೆಪಿ ಅವ್ರದ್ದೇ ಎಕ್ಸಾಂಪಲ್ ತಗೊಳ್ಳೋಣ. 1996ರಲ್ಲಿ ಬರೀ ಹವಾಲಾ ಡೈರಿಯಲ್ಲಿ ಹೆಸರು ಲಾಲ್ ಕೃಷ್ಣ ಅಡ್ವಾಣಿ ಅಂತ ಬರ್ದಿರ್ಲಿಲ್ಲ, ಬರೀ LK ಅಂತ ಒಂದು 2 ಇನಿಷಿಯಲ್ ಇತ್ತು. ಅದು ಅಡ್ವಾಣಿ ಅವರು ಅಂತೇನೋ ಸಾಕ್ಷ್ಯ ಇರಲಿಲ್ಲ. ಎಲ್ಲರೂ LK ಅಂದ್ರೆ LK ಅಡ್ವಾಣಿ ಇರ್ಬೋದಾ ಅಂತ ಅಷ್ಟೇ ಕೇಳಿದಕ್ಕೆ ಬಿಜೆಪಿಯ ಭೀಷ್ಮ ಅಂತ ಕರೆಸ್ಕೊಳ್ಳೋ LK ಅಡ್ವಾಣಿ ಅವರು ನನ್ನ ಮೇಲಿನ ಕಳಂಕ ದೂರ ಆಗೋವರೆಗೂ, ಆ LK ನಾನಲ್ಲ ಅಂತ ಹೇಳಿ ಸಾಬೀತಾಗೋವರೆಗೂ ಸಂಸತ್ ಮೆಟ್ಟಿಲ್ ಹತ್ತಲ್ಲ ಅಂತ ಹೇಳಿ ರಾಜೀನಾಮೆ ಬಿಸಾಕಿದ್ರು ತನ್ನ ಸಂಸತ್ ಸದಸ್ಯ ಸ್ಥಾನಕ್ಕೆ. ಇದೆಲ್ಲ ಏನು ಘನತೆ, ಮರ್ಯಾದೆ, ಲೀಡರ್ಶಿಪ್. ಆದ್ರೆ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರೇ ಹಗರಣ ನಿಮ್ಮ ಕಣ್ಣೆದುರೇ ನಡೆದಿದೆ. NTA ನಿಮ್ಮದೇ ಇಲಾಖೆ, ತಪ್ಪಾಗಿದೆ ಅಂತ ನೀವೇ ಒಪ್ಕೊಂಡಿದ್ದೀರಾ. 12 ವಿದ್ಯಾರ್ಥಿಗಳು ಅದಾದ್ಮೇಲೆ ಪ್ರಾಣ ಬಿಟ್ಟಿದ್ದಾರೆ. ರಿಯಲ್ ಲೈಫ್ ಸ್ವಾಮಿ. ಬಿಜೆಪಿ ಅವರು ಅಂದ್ರು, ಕಾಂಗ್ರೆಸ್ ಒಂದು ಪ್ರತಿಕ್ರಿಯೆ ಕೊಟ್ಟರು, ಏನಾಯ್ತು, ಕಾಕ್ರೋಚ್ ಪ್ರತಿಭಟನೆ ಆಯ್ತು. ಓಕೆ, ಎಲ್ಲವನ್ನೊಂದು ಒಂದು ಕಡೆ ಬದಿಗಿಟ್ಟು ನೋಡೋಣ. ರಿಯಲ್ ಲೈಫ್ಸ್ ಬಾಳಿ ಬದುಕಬೇಕಾಗಿದೆ ನಮ್ಮ ದೇಶದ ಯುವ ಜೀವಗಳು. ಸ್ವಾಮಿ, ರಾಜೀನಾಮೆ ಕೊಡೋದಿರ್ಲಿ, ಕನಿಷ್ಠ ಪಕ್ಷ ಇದು ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ ಚೆಕ್ ಮಾಡಿ ವಿದ್ಯಾರ್ಥಿಗಳಿಗೆ ಸಾಂತ್ವನ ಹೇಳೋ ಆತ್ಮಸಾಕ್ಷಿ ಆದ್ರೂ ಇದೆಯಾ? ಪರೀಕ್ಷೆ ಮಾಡೋಕೆ ಸೇನೆ ಬೇಕಾ? NTA ಯೋಗ್ಯತೆ ಇಷ್ಟೇನಾ? ಅತ್ಯಂತ ಹಾಸ್ಯಾಸ್ಪದ ಏನ್ ಗೊತ್ತಾ, ನಮ್ಮ ಸೇನೆನ ಇರೋ ಕೆಲಸಗಳ ನಡುವೆ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಅನ್ಕೊಂಡಿದಾರೇನೋ ಇವರು. ಪೇಪರ್ ಸಾಕ್ಸಕ್ಕೆ ಯೂಸ್ ಮಾಡ್ತಾರಂತೆ ಸೇನೆನ ಇವರು. ಬೇರೆ ಯಾರ ಮೇಲೆ ನಂಬಿಕೆ ಇಲ್ಲ, ತೆಗೆದು ಬಿಸಾಕಿ ಮತ್ತೆ ಎಲ್ಲರನ್ನ ಮನೆ ಕಳಿಸಿ. ಅವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಪೇಪರ್ ತರಕ್ಕೆ, ಎಕ್ಸಾಮ್ ಸೆಂಟರ್ಗೆ ಕಾವಲು ಕಾಯಕ್ಕೆ CRPF, CISF ಸೈನಿಕರನ್ನು ಬಳಸ್ತಾ ಇದ್ದಾರೆ. ಪೇಪರ್ಗಳನ್ನ ಸಾಗಿಸಕ್ಕೆ ಇಂಡಿಯನ್ ಏರ್ ಫೋರ್ಸ್ ನ ಸಪೋರ್ಟ್ ತಗೊಳ್ತಿದ್ದಾರೆ. ಮಧುರೈನಿಂದ ತಿರುನೆಲ್ವೇಲಿಗೆ ಕ್ವಶನ್ ಪೇಪರ್ ತಗೊಂಡು ಹೋಗಕ್ಕೆ ಆರ್ಮಿ ಹೆಲಿಕಾಪ್ಟರ್. ಅಂದ್ರೆ ಅರ್ಥ ಏನು? NTA ಅಧಿಕಾರಿಗಳು, ಪೊಲೀಸರು, ಸಿವಿಲ್ ಆಡಳಿತ ಎಲ್ಲರೂ ಕಳ್ಳರು ಅಂತ ನೀವು ಒಪ್ಕೊಂತಿದ್ದೀರಾ? ಸತ್ ಹೋಗಿದಾರ ಎಲ್ಲರೂ? ಒಂದು ಎಕ್ಸಾಮ್ ಪೇಪರ್ನ ನೀಟಾಗಿ ಸೇಫ್ ಆಗಿ ಪ್ರಿಂಟ್ ಮಾಡಿ ಕರಪ್ಷನ್ ಇಲ್ಲದೆ ಎಕ್ಸಾಮ್ ನಡ್ಸಕ್ಕೆ ಯೋಗ್ಯತೆ ಇಲ್ವಾ? ದೇಶ ಗಡಿಕಾಯ ಸೈನಿಕರು ನಿಮಗೆ ಎಕ್ಸಾಮ್ ನಡ್ಸಕ್ ಬರ್ಬೇಕು ಅವರು? ಮಾನ ಮರ್ಯಾದೆ ಬಿಡ್ಬಿಟ್ರೆ ಸ್ವಲ್ಪನಾದ್ರು ಕೂಡ. ಮೌನ ಬೇಕೆ ಮೋದಿಜಿ, ಎಲ್ಲಿ ಹೋಯ್ತು ಪರೀಕ್ಷಾ ಪೇ ಚರ್ಚಾ? ಈ ಎಲ್ಲದರ ನಡುವೆ ದೇಶದ ಅತ್ಯುನ್ನತ ನಾಯಕರಾಗಿರೋ PM ನರೇಂದ್ರ ಮೋದಿ ಅವರು ಅಚ್ಚರಿಯ ಮೌನಾಕ್ಷರನಾಗಿದ್ದಾರೆ. ಮೋದಿಜಿ, ನೀವು ಪರೀಕ್ಷಾ ಪೇ ಚರ್ಚಾ ಅಂತ ವಿದ್ಯಾರ್ಥಿಗಳಿಗೆ ಈವೆಂಟ್ಗಳಲ್ಲಿ ಧೈರ್ಯ ತುಂಬ್ತಾ ಇದ್ರಿ. ಕ್ಯಾಮರಾಗಳ ಮುಂದೆ ಕೂತು ಮಕ್ಕಳೊಂದಿಗೆ ಪರೀಕ್ಷೆಯ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಅಂತ ಚರ್ಚೆ ಮಾಡ್ತಾ ಇದ್ರಿ. ಗ್ರೇಟ್ ಇನಿಷಿಯೇಟಿವ್, ಓಕೆ. ಆದರೆ ಇವತ್ತು ಈ ಪರೀಕ್ಷೆ ಇಶ್ಯೂನಲ್ಲೇ ಏನಾಗ್ತಿದೆ, ಈಗ 12 ಜನ ಮಕ್ಕಳಂತೂ ಆಲ್ರೆಡಿ ಹೋಗಿದಾರಲ್ಲ, ಯಾಕೆ ನೀವು ಒಂದ್ಸಲಿ ಮಕ್ಕಳ ಜೊತೆ ಮಾತಾಡಿಲ್ಲ? ಯಾಕೊಂದು ಸಾಂತ್ವನ ನುಡಿಯನ್ನ ಹೇಳಲಿಲ್ಲ? ಅಥವಾ ಇನ್ನೂ ಟೈಮ್ ತಗೊಂತಿದ್ದೀರಾ ಮಾತಾಡಕ್ಕೆ? ಭ್ರಷ್ಟ ವ್ಯವಸ್ಥೆ ವಿರುದ್ಧ ಕಠಿಣ ಕ್ರಮ ತಗೋತೀನಿ, ಏರ್ ಫೋರ್ಸ್ ತಗೊಂಡು ಪೇಪರ್ ಕೊಡಿಸ್ತೀನಿ ಅಲ್ಲ, ಅದೆಲ್ಲ ಥಿಯೇಟ್ರಿಕ್ಸ್ ಆಗುತ್ತಷ್ಟೇ, ಹೈಪ್ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಕಠಿಣವಾದ ಕಾನೂನು ತನ್ನಿ. ಪೇಪರ್ ಲೀಕ್ ನಲ್ಲಿ ಸಿಕ್ಕಿಬಿದ್ದವರಿಗೆ ಜೀವಾವಧಿ ಶಿಕ್ಷೆ ಕೊಡಿ, ಡಿಸ್ಪ್ರಪೋರ್ಷನೇಟ್ ಶಿಕ್ಷೆ ಕೊಡಿ. ಏನ್ ಮಾಡಕ್ಕಾಗಲ್ಲ ಸ್ವಾಮಿ. ಸಣ್ಣ ಪುಟ್ಟ ಶಿಕ್ಷೆ ಓಕೆ ನಡೆಯುತ್ತೆ, ಸಿಕ್ಕಿಬಿದ್ದಿಲ್ಲ ಅಂದ್ರೆ ದೊಡ್ಡ ದುಡ್ಡು ಸಿಗುತ್ತೆ ಅಂತ ಹೇಳಿ ಮಾಡ್ತಾನೆ ಇರ್ತಾರೆ. ಇಲ್ಲಿ ತಪ್ಪಾದ್ರೆ ಆಗೋ ಅನಾಹುತ ಡಿಸ್ಪ್ರಪೋರ್ಷನೇಟ್ ಅಲ್ವಾ? ಯಾರೊಬ್ಬ ವ್ಯಕ್ತಿ ಕಪಾಲಕ್ಕೆ ಹೊಡೆದ್ರೆ ಒಬ್ಬ ವ್ಯಕ್ತಿ ಕಪಾಲಕ್ಕೆ ಮಾತ್ರ ಏಟ್ ಬೀಳುತ್ತೆ. ಕ್ರೈಮ್ ಅಲ್ಲಿಗೆ ಸೀಮಿತ ಆಗಿರುತ್ತೆ. ಒಂದು ಪೇಪರ್ ಲೀಕ್ ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ, ಕೋಟ್ಯಂತರ ಮನೆಗಳ ಮೇಲೆ, ಆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಇರ್ತಾರಲ್ಲ, ಪರಿಣಾಮ ಬೀರುತ್ತಾನೆ. ಇಂಪ್ಯಾಕ್ಟ್ ಡಿಸ್ಪ್ರಪೋರ್ಷನೇಟ್ ತಾನೇ ಇಲ್ಲಿರೋದು. ಚಿಕ್ಕ ಘಟನೆಯಿಂದ ದೊಡ್ಡ ಪರಿಣಾಮ ಆಗುತ್ತಾನೆ. ಮತ್ತೆ ಶಿಕ್ಷೆ ದೊಡ್ಡದೇ ಬೇಕಲ್ಲ. ಕಾನೂನು ತನ್ನಿ, ಭ್ರಷ್ಟಾಚಾರಕ್ಕೆ ಓವರ್ ಆಲೇ ಕಾನೂನು ತನ್ನಿ. ಅದರಲ್ಲೂ ಪೇಪರ್ ಲೀಕ್,
ಕ್ಲೀನ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ಹೊಸ ಆ್ಯಕ್ಟ್ ತಗೊಬನ್ನಿ PM ನಮ್ಮ ಪ್ರಧಾನಮಂತ್ರಿಗಳೇ. ದಯವಿಟ್ಟು ನಿಮ್ಮ ಕೈಲಾಗುತ್ತೆ, ಎಲ್ಲ ಪವರ್ ನಿಮ್ಮ ಹತ್ರ ಇದೆ. ಕಠಿಣ ಕಾನೂನು ತನ್ನಿ, ದೀರ್ಘ ಶಿಕ್ಷೆ ಇರಲಿ, ಜೀವಾವಧಿ ಶಿಕ್ಷೆನೇ ಕೊಟ್ಬಿಡಿ. ಥಿಂಕ್ ಕೂಡ ಮಾಡಬಾರ್ದು ಪೇಪರ್ ಇದರಲ್ಲಿ ಎಕ್ಸಾಮಲ್ಲಿ ಹಗರಣ ಮಾಡೋದನ್ನ. ಫ್ರಮ್ NTA ಟು KPSC, ಈಗ UPSC ಅವರು ಮಾಡ್ತಾರಲ್ಲ ಅಷ್ಟೊಂದು ವಿವಾದ ಇಲ್ಲದೆ, ಹಾಗೆ ಎಲ್ಲದರಲ್ಲೂ ಬರಲಿ. ಸಿಸ್ಟಮು ಚೇಂಜ್ ಮಾಡಿ, ಒಂದು ಅತ್ಯಂತ ಕಠಿಣವಾದ ಕಾನೂನು ತನ್ನಿ, ದಯವಿಟ್ಟು ತನ್ನಿ, ಇದು ಅವಶ್ಯಕತೆ ಇದೆ. ಹಾಗೂ ಗೌರವಾನ್ವಿತ ಪ್ರಧಾನಮಂತ್ರಿಗಳೇ, ದಯವಿಟ್ಟು ಧರ್ಮೇಂದ್ರ ಪ್ರಧಾನ್ ಅವರನ್ನು ತೆಗೆದುಹಾಕಿ. ಒಬ್ಬ ಟಫ್ ಲೀಡರ್, ಸಂಪುಟದ ಸಹೋದ್ಯೋಗಿಗಳಾದರೂ ನಾನು ಸಹಿಸಲ್ಲ ಈ ಥರದ ಬೇಜವಾಬ್ದಾರಿತನವನ್ನು ಅಥವಾ ಫೇಲ್ಯೂರನ್ನು. ಓಕೆ, ಒಬ್ಬ ವ್ಯಕ್ತಿಯಾಗಿ ಒಳ್ಳೆಯವರೇ ಇರಬಹುದೇನೋ ಗೊತ್ತಿಲ್ಲ, ನೀವು ಅಷ್ಟೊಂದು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಿದ್ದೀರಿ ಅಂದರೆ ನಿಮಗೆ ಬೇಕಾದವ್ರು ಇರ್ಬೋದೇನೋ, ತುಂಬ ಪಕ್ಷಕ್ಕೆ ಬೇಕಾದವ್ರು ಇರ್ಬೋದೇನೋ. ಆದರೆ ನೀವು ವಜಾಗೊಳಿಸ್ಬೇಕಲ್ಲ ಅವ್ರನ್ನ. ಬೇರೆ ಏನಾದ್ರು ಕೆಲಸ ಕೊಡ್ಬೇಕು ತಾನೆ ಪಾರ್ಟಿಲಿ, ನೀವು ಅವ್ರನ್ನ ಸರ್ಕಾರದಿಂದ ವಜಾ ಮಾಡ್ಬೇಕು ತಾನೆ, ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ತಾನೆ. ನೀವು ಇಲ್ಲಿ ಅನ್ಕೋಬೋದು, ಮೊದಲ ತಲೆದಂಡ ಆಯಿತು, ಪ್ರತಿಭಟನೆಗೆ ಬಗ್ಗಿದ ಮೋದಿ ಸರ್ಕಾರ ಅಂತೆಲ್ಲ ಮಾತಾಡ್ತಾರೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಜನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾರೆ. ಈ ರೀತಿ ಬಂದ ತಕ್ಷಣ ಇಮಿಡಿಯೇಟ್ಲಿ ತೆಗೆದು ಬಿಸಾಕಬೇಕಾಗಿತ್ತು. ಜನ ನಿಮ್ಮನ್ನು ನಿಜವಾಗ್ಲೂ ಪ್ರಶಂಸಿಸ್ತಾ ಇದ್ರು. ಒಂದು ಚಾನ್ಸ್ ಕೊಡೋದಕ್ಕೆ ರಿಪೀಟೆಡ್ ಚಾನ್ಸ್ ಕೊಡಬೇಡಿ ದಯವಿಟ್ಟು ಪ್ರಧಾನಮಂತ್ರಿಗಳೇ. ದೇಶಕ್ಕೂ ಒಳ್ಳೆಯದಲ್ಲ ಇದರಿಂದ, ವಿದ್ಯಾರ್ಥಿಗಳಿಗೂ ಒಳ್ಳೆಯದಲ್ಲ, ನಿಮ್ಮ ಮಂತ್ರಿಮಂಡಲಕ್ಕೆ ನೀವು ಒಳ್ಳೆ ಎಕ್ಸಾಂಪಲ್ಸ್ನ ಕೂಡ ಸೆಟ್ ಮಾಡೋದಿಲ್ಲ ಅದರಿಂದ. ಜೊತೆಗೆ ನಿಮ್ಮ ಲಿಗಸಿಗೂ ಕೂಡ, ನೀವು ಬಿಟ್ಟು ಹೋಗೋ ಪರಂಪರೆಗೂ ಕೂಡ ಫ್ಯೂಚರ್ನಲ್ಲಿ ಇದು ಒಳ್ಳೆಯದಲ್ಲ.